ಹೇ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೀ. ಇವತ್ತಿನ ನ್ಯೂ ರೆಸಿಪಿ ಏನಂತಂದರೆ ಬೆಳ್ಳುಳ್ಳಿ ಉಪ್ಪಿಟ್ಟು. ಅದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟ್ ನಾನು 1 ಕಪ್ ರವೆ ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪ ಇವಾಗ ಹುರ್ಕೋಬೇಕು. ರವೆ ಸ್ವಲ್ಪ ಅದು ಕಲರ್ ಚೇಂಜ್ ಆಗುತ್ತೆ, ಅಲ್ಲಿವರೆಗೂ ಲೋ ಫ್ಲೇಮಲ್ಲಿ ನೀವು ಅದನ್ನು ಹುರ್ಕೊಳ್ಬೇಕು. ಯಾರಿಗೆಲ್ಲ ಹುಷಾರಿರೋದಿಲ್ವಲ್ಲ ಅವರಿಗೆ ಇದು ಬೆಸ್ಟ್ ರೆಸಿಪಿ ಆಗಿರುತ್ತೆ. ಏನಾದರೂ ಖಾರ ಖಾರ ತಿನ್ನಬೇಕು ಅನಿಸ್ತಿರುತ್ತಲ್ವ, ಸೊ ಇದನ್ನು ನೀವು ಒಂದ್ಸರಿ ಟ್ರೈ ಮಾಡಿ. ಸೊ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅನ್ನೋದನ್ನು ನೋಡ್ಕೊಳ್ಳೋಣ ಬನ್ನಿ. ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಅರಿಶಿಣ, ಒಣಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಇದಿಷ್ಟೇ ಸಾಕು. ಅದನ್ನ ಹೇಗೆ ಮಾಡ್ಕೊಳ್ಳೋದು ಅಂತಂದರೆ, ಒಂದು ಬಾಣಲೆಯಲ್ಲಿ ನೀವು ತುಪ್ಪ ಇದ್ದರೆ ತುಪ್ಪ ಯೂಸ್ ಮಾಡಿ, ಇಲ್ಲ ಅಂತಂದರೆ ಅಡುಗೆ ಆಯಿಲ್ ಇದ್ದರೆ ಅದನ್ನು ಯೂಸ್ ಮಾಡ್ಕೋಬೋದು. ನಾನು 1.5 ಸ್ಪೂನ್ ತುಪ್ಪ ಯೂಸ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ಸ್ವಲ್ಪ ಜಜ್ಜಿಟ್ಕೊಂಡಿರೋವಂತಹ ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಹಾಕಿ ಆದಮೇಲೆ ಸಾಸಿವೆ, ಜೀರಿಗೆನ ಹಾಕ್ಕೋಬೇಕು. ಅದಾದಮೇಲೆ ಕರಿಬೇವು ಹಾಕ್ಕೊಂಡು ಆದಮೇಲೆ ಒಣಮೆಣಸಿನ್ಕಾಯಿ ನೀವು ಇಟ್ಕೊಂಡಿರ್ತೀರ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡು ಹಾಕ್ಕೊಂಡಿರಿ. ಸ್ವಲ್ಪ ಅರಿಶಿಣನ ಹಾಕ್ಕೋಬೇಕು. ನೀವು ಖಾರ ಜಾಸ್ತಿ ತಿನ್ನೋದಾದರೆ ನೀವು ಖಾರದ ಪುಡಿ ಕೂಡ ಯೂಸ್ ಮಾಡ್ಕೋಬಹುದು. ನಾನು ಸ್ವಲ್ಪ ಖಾರದ ಪುಡಿ ಯೂಸ್ ಮಾಡ್ತಾಯಿದ್ದೀನಿ, ಸ್ವಲ್ಪ ಸ್ಪೈಸಿಯಾಗಿರಲಿ ಅಂದ್ಬಿಟ್ಟು. ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿದ್ಮೇಲೆ ವಾಟರ್ನ ಹಾಕ್ಕೋಬೇಕು. ನೀವು ರವೆ ಎಷ್ಟು ತೊಗೊಂಡಿರ್ತೀರೋ ಅದ್ರ ಮೇಲ್ಗಡೆ ನೀವು ನೀರನ್ನು ಹಾಕ್ಕೋಬೇಕು. ನಿಮಗೆ ಉದುರುದ್ರು ಬೇಕು ಉಪ್ಪಿಟ್ಟು ಅನ್ನೋದಾದರೆ ನೀರನ್ನು ಸ್ವಲ್ಪ ಹಾಕ್ಕೊಳ್ಳಿ. ನೀರನ್ನು ಹಾಕಿ ಆದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಅದಾದಮೇಲೆ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಅಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಿಮಗೆ ಸ್ವೀಟಾಗಿ ಬೇಕು ಅನ್ನೋದಿದ್ದರೆ ಬೆಲ್ಲ ಅಥವಾ ಸಕ್ಕರೆನ ಯೂಸ್ ಮಾಡ್ಬೋದು. ಅದು ಹಾಕಿ ಆದಮೇಲೆ ಚೆನ್ನಾಗಿ ಮಿಕ್ಸಪ್ ಮಾಡಿ ಒಂದು 2 ಮಿನಿಟ್ಸ್ ಅದನ್ನು ಕುದಿಯೋಕ್ಕೆ ಬಿಡಬೇಕು. ಇದೇ ಥರ ನ್ಯೂ ರೆಸಿಪೀಸಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇವಾಗ ಕುದಿ ಬರ್ತಿದೆ, ಸೊ ರವಾನ ಮಿಕ್ಸ್ ಮಾಡೋಣ. ಇವಾಗ ನೀವು ಹುರ್ಕೊಂಡಿರೋಂಥ ರವಾನ ಅದಕ್ಕೆ ಹಾಕ್ಕೋಬೇಕು. ಹಾಕಿ ಆದಮೇಲೆ ಒಂದು 3 to 5 ಮಿನಿಟ್ಸ್ ಅದನ್ನು ಲೋ ಫ್ಲೇಮಲ್ಲಿ ಉಪ್ಪಿಟ್ಟು ಅಳ್ಕೊಳ್ಳೋದಕ್ಕೆ ಅಂದರೆ ಬೆಂದ್ಕೊಳ್ಳೋದಕ್ಕೆ ಬಿಡಬೇಕು. ಉಪ್ಪಿಟ್ಟು ಯಾರು ತಿನ್ನೋದಕ್ಕೆ ಇಷ್ಟನೇ ಪಡೋಲ್ವಲ್ಲ ಅವರು ಈ ರೆಸಿಪಿನ ಒಂದ್ಸರಿ ಟ್ರೈ ಮಾಡಿ. ನೀವು ತುಂಬ ಇಷ್ಟಪಡ್ತೀರಾ ಈ ರೆಸಿಪಿನ. ನೋಡಿ ಎಷ್ಟು ಚೆನ್ನಾಗಿ ಇವಾಗ ಬೆಂದ್ಕೊಂಡಿದೆ, ಅಳ್ಕೊಂಡಿದ್ದೆ ರವೆ, ಉದುರಾಗಿ ಕೂಡ ಬಂದಿದೆ. ಸೊ ನೀವು ಮನೇಲಿ ಟ್ರೈ ಮಾಡಿ, ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನೋಡ್ತಾ ಇದ್ದೀರಲ್ಲ, ಆರಿದ್ಮೇಲೆ ಈ ರೀತಿ ಆಗುತ್ತೆ. ಸೊ ಇನ್ನು ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇದೇ ಥರ ರೆಸಿಪೀಸ್ನ ನಾನು ನಿಮಗೆ ತರ್ತಾ ಇರ್ತೀನಿ, ನೀವು ಕೂಡ ಮನೇಲಿ ಟ್ರೈ ಮಾಡ್ತಾ ಇರಿ. See you all in the next video. Bye bye.